ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಸಾಕಷ್ಟು ಜನಕ್ಕೆ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಯಾವ ಕೋರ್ಸ್ ಮಾಡುವಂಥ ಸ್ಟೂಡೆಂಟ್ಸಿಗೆ ಬಂದಿದೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಮೌಂಟ್ ಬಂದಿದೆ ಅಂತ ಹೇಳಿಬಿಟ್ಟು ಆ್ಯಂಡ್ ಹಾಗೇನು ಸುಮಾರು ರೀತಿಯಲ್ಲಿ ಎಲ್ಲ ಡೌಟ್ಸ್ ಆದರೆ ಇದ್ದಾವೆ. ವಿಡಿಯೋ ಒಂಚೂರು ಲೆಂತಿ ಅನಿಸ್ಬೋದು, ಬಟ್ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. 2024-25ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ಕಂಪ್ಲೀಟ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಒಂದೇ ಒಂದು ಲೈಕನ್ನು ಮಾಡಿ ಸಪೋರ್ಟ್ ಮಾಡಿ, ಓಕೆನಾ. ಮೊದಲಿಗೆ ನೋಡಿ, 2024-25ನೇ ಸಾಲಿನ ಸ್ಕಾಲರ್ಶಿಪ್ಪನ್ನು ಸ್ಟೂಡೆಂಟ್ಸು ಇಲ್ಲಿ ಸುಮಾರು ಮಂತ್ಸಿಂದನೇ ಅಪ್ಲೈ ಮಾಡಿದ್ದಾರೆ, ಓಕೆನಾ. ಅಂದರೆ ಡಿಸೆಂಬರಲ್ಲೇ ಈಗಾಗಲೇ ಅಪ್ಲೈ ಮಾಡಿದ್ರು. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಜಾನ್ವರಿಯಲ್ಲಿ ಅಪ್ಲೈ ಮಾಡಿದ್ದಾರೆ, ಓಕೆನಾ. ಈ ರೀತಿ ಅಪ್ಲೈ ಮಾಡಿದ ಆದಮೇಲೆ ಸ್ಟೂಡೆಂಟ್ಸಲ್ಲಿ ಒಂದು ಡೌಟ್ ಆದರೆ ಇದೆ, ಕೆಲವೊಬ್ಬರಿಗೆ ಅಪ್ಲಿಕೇಶನ್ ವೆರಿಫಿಕೇಶನ್ ಸಹ ಆಗಿಲ್ಲ. ಬಟ್ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಈಗಾಗಲೇ ಅಕೌಂಟ್ಗೆ ಅಮೌಂಟೇ ಜಮಾ ಆಗಿದೆ. ಹೌದು, ನೀವು ಕೇಳ್ತಿರುವಂಥ ನ್ಯೂಸ್ ಆದರೆ ನಿಜ. ಈಗಾಗಲೇ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಸ್ಕಾಲರ್ಶಿಪ್ ಅಮೌಂಟ್ಸು ಕ್ರೆಡಿಟ್ ಆಗಿದ್ದಾವೆ. ಯಾವ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಈಗ ಸ್ಟೂಡೆಂಟು ಒಂದು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದಾನೆ. SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ PM SSP ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದ ಅಂತ ಅಂದರೆ ನೋಡಿ, PM SSP ಸ್ಕಾಲರ್ಶಿಪ್ಗೆ ನೀವು ಬೇರೆ ಎಲ್ಲೂ ಹೋಗಿ ಅಪ್ಲೈ ಮಾಡುವಂಥ ಅವಶ್ಯಕತೆ ಆದರೆ ಇಲ್ಲ. ನೀವು ಎಲಿಜಿಬಲ್ ಇದ್ದರೆ ಆಟೋಮೆಟಿಕ್ ಆಗಿ ಸ್ಟೇಟಸಲ್ಲಿ ತೋರಿಸುತ್ತೆ. PM SSP ಸ್ಕಾಲರ್ಶಿಪ್ಪು ಈಗಾಗಲೇ ಸ್ಟೂಡೆಂಟ್ಸ್ಗೆ ಒಂದು ತಿಂಗಳಿಂದ ಹಿಂದ್ಗಡೆಯಿಂದನೇ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾನೆ ಬರ್ತಿದೆ. ಅದನ್ನು ಲೈವ್ ಪ್ರೂಫನ್ನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಬಂದು 2024-25ನೇ ಸಾಲಿಂದ ನೀವು ಸೆಲೆಕ್ಟ್ ಮಾಡಿದಿರಂತ ಅಂದರೆ ಇಲ್ಲಿ ನೀವು ನೋಡ್ಬೋದು, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಇಲ್ಲಿ ಅಕಾಡೆಮಿಕ್ ಅಲವೆನ್ಸಸ್, ವಿದ್ಯಾಸಿರಿ, PMS ಫಾರ್ NTS NT ಸ್ಟೂಡೆಂಟ್ಸ್, ಪುಷ್ ಟು DBT ಫಾರು ಆ್ಯಂಡ್ ಹಾಗೇನು ಫೀ ಅಮೌಂಟು ಆ್ಯಂಡ್ ನೆಕ್ಸ್ಟ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ಸು, ಸೆಂಟ್ರಲ್ PM SSP ನೀವು ಇಲ್ಲಿ ನೋಡ್ಬೋದು. ಪುಷ್ ಟು DBT ಆಗಿದೆ, ಅಮೌಂಟನ್ನು ಸಹ 8,000 ತೋರಿಸಿದೆ. ನೀವು ಕೆಳಗಡೆ ಪೇಮೆಂಟ್ ಸ್ಟೇಟಸಲ್ಲಿ ನೋಡೋದಾದರೆ, ಪೇಮೆಂಟ್ ಡೀಟೇಲ್ಸಲ್ಲಿ ನೋಡೋದಾದರೆ ನೀವು ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು ನೋಡಿ. ಡಿಪಾರ್ಟ್ಮೆಂಟ್ ನೇಮು, ಮೇಂಟೆನೆನ್ಸ್ ಆರ್ ಫೀ ಆ್ಯಂಡ್ ಹಾಗೇನು ಪೇಡ್ ಸ್ಟೇಟಸ್ ಸಕ್ಸಸ್. ಈಗಾಗಲೇ ಈ ಒಂದು ಸ್ಟೂಡೆಂಟ್ಗೆ 8,000 ಅಮೌಂಟ್ ಆದರೆ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ನೋಡಿ. ಈ ಒಂದು PM SSP ಸ್ಕಾಲರ್ಶಿಪ್ ಅನ್ನುವಂಥದ್ದು ಏನಿದೆ, ಈ PM SSP ಸ್ಕಾಲರ್ಶಿಪ್ಪು ಈಗಾಗಲೇ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ. ಇದು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಯಾರಿಗೆ ಬಂದಿದೆ ಅಂತಂದರೆ ಜನರಲ್ ಡಿಗ್ರಿ ಮಾಡುವಂಥ ಸ್ಟೂಡೆಂಟ್ಸ್ಗೆ ಬಂದಿದೆ. ಅದು BCom ಆಗಿರ್ಬೋದು, BCA ಆಗಿರ್ಬೋದು, ಅಥವಾ ಈ ರೀತಿ ಬರುತ್ತಲ್ವ ಒಂದು BSc ಕೋರ್ಸಸ್ಸು. ಈ ಕೋರ್ಸಸ್ ಮಾಡುವಂಥ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಈಗಾಗಲೇ ಒಂದು ಬ್ಯಾಂಕ್ ಅಕೌಂಟ್ಗೆ PM SSP ಸ್ಕಾಲರ್ಶಿಪ್ ಆದರೆ ಕ್ರೆಡಿಟ್ ಆಗಿದೆ. ಬಟ್ PM SSP ಸ್ಕಾಲರ್ಶಿಪ್ಗೆ ಯಾರಾದರೆ ಎಲಿಜಿಬಲ್ ಇಲ್ವೋ ಇಂತಹ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ ಅಂತ ಅಂದರೆ, ನಮಗೆ PM SSP ಸ್ಕಾಲರ್ಶಿಪ್ ಏನೋ ಸ್ಟೇಟಸಲ್ಲಿ ತೋರಿಸ್ತಿಲ್ಲ, ಬಟ್ ಅಲ್ಲಿ ನಮಗೆ ಫೀ ಅಮೌಂಟ್ ಏನಿದೆ ಆ ಒಂದು ಫೀ ಅಮೌಂಟು ಮೆನ್ಷನ್ ಆಗಿಲ್ಲಲ್ವ, ನಮ್ಗೆ ಅದು ಬರುತ್ತಾ ಇಲ್ವಾ ಅಂತ ನೀವು ಕೇಳೋದಾದರೆ ನೋಡಿ, PM SSP ಆ್ಯಂಡ್ ಹಾಗೇನು ಈ ಒಂದು ಫೀ ಅಮೌಂಟ್, ಫೀ ಕನ್ಸೆಷನ್ ಏನು ಬರುತ್ತೆ, ಈ ಎರಡು ಸ್ಕಾಲರ್ಶಿಪ್ಪಲ್ಲಿ ಕೇವಲ ಒಂದು ಸ್ಕಾಲರ್ಶಿಪ್ ಅಷ್ಟೇ ಬರುತ್ತೆ. ಬಂದರೆ PM SSP ಸ್ಕಾಲರ್ಶಿಪ್ ಬರುತ್ತೆ, ಇಲ್ಲ ನೀವು ಅದಕ್ಕೆ ಎಲಿಜಿಬಲ್ ಇಲ್ಲ ಅಂತ ಅಂದರೆ ನಿಮಗೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ. ಪ್ರತಿ ವರ್ಷನೂ ನೋಡಿ PM SSP ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ವಿದ್ಯಾಸಿರಿ ಸ್ಕಾಲರ್ಶಿಪ್ ಆಗಿರ್ಬೋದು, ಇದು ಬೇಗನೆ ಬರುತ್ತೆ. ಬಟ್ ಫೀ ಕನ್ಸೆಷನ್ ಅಮೌಂಟ್ ಏನಿದೆ ಇದು ತುಂಬ ಲೇಟ್ ಆದರೆ ಆಗುತ್ತೆ, ಓಕೆನಾ. ನಿಮಗೊಂದು ಕ್ಲಾರಿಫಿಕೇಶನ್ ಸಿಕ್ತು ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಫಸ್ಟ್ ಏನು ಮಾಡಬೇಕು, ಒಂದು ಸ್ಟೇಟಸಲ್ಲಿ ಚೆಕ್ ಮಾಡಿ, ಓಕೆನಾ. ಸ್ಟೇಟಸಲ್ಲಿ ಚೆಕ್ ಮಾಡಿದಾಗ ನಿಮಗೆ ಯಾವ ಡಿಪಾರ್ಟ್ಮೆಂಟ್ಗೆ ನೀವು ಎಲಿಜಿಬಲ್ ಇದ್ದೀರಾ ಅನ್ನೋದನ್ನು ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ನೋಡೋದಾದರೆ ಈ ಒಂದು ಸ್ಟೂಡೆಂಟ್ ಬಂದುಬಿಟ್ಟು 3 ಡಿಪಾರ್ಟ್ಮೆಂಟು ತೋರಿಸಿದೆ. ಒಂದು ಬಂದು ನಿಮಗೆ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್. ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತೀನಿ. ತುಂಬ ಜನಕ್ಕೆ ಡೌಟ್ ಆದರೆ ಇದೆ, ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಒಂದು ಸ್ಟೂಡೆಂಟ್ ಫಾರ್ ಎಕ್ಸಾಂಪಲ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ಪಲ್ಲಿ 2024-25ನೇ ಸಾಲಿನಲ್ಲಿ ಒಂದು BCM ಹಾಸ್ಟೆಲ್ಸ್ ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್, ಇಲ್ಲ ಅಂತಂದರೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್, ಈ ಒಂದು ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿರ್ತಾನೆ. ಆ ಒಂದು ಸ್ಟೂಡೆಂಟ್ಗೆ ಹಾಸ್ಟೆಲ್ ಆದರೆ ಅಲಾಟ್ ಆಗಿರೋದಿಲ್ಲ, ಓಕೆನಾ. ಅವ್ರಿಗೆ ಹಾಸ್ಟೆಲ್ ಸಿಕ್ಕಿರೋದಿಲ್ಲ, ಹಾಗಾಗಿ ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಂತ ಹೇಳಿ ಕೊಡ್ತಾರೆ ನೋಡಿ. ಕಳೆದ ವರ್ಷ ಈ ವರ್ಷ ಅಷ್ಟೇ ಈ ಒಂದು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಆನ್ ಟೈಮ್ ಬರ್ತಿದೆ. ಅದಕ್ಕೆ ಮುಂಚೆ ಸ್ಕಾಲರ್ಶಿಪ್ ಆದರೆ ಸ್ವಲ್ಪ ಪೆಂಡಿಂಗಲ್ಲಿತ್ತು. ಬಟ್ 24-25 ಅಕಾಡೆಮಿಕ್ ಇಯರಲ್ಲಿ ಯಾರು ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿ ಹಾಸ್ಟೆಲ್ ಅಲಾಟ್ ಆಗಿಲ್ವೋ ಇಂತಹ ಸ್ಟೂಡೆಂಟ್ಸ್ಗೆ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರ್ತಿದೆ. ಅಂಡ್ ಈ ಒಂದು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಲ್ಲಿ ಒಂದು ಏನಾಗಿದೆ ಅಂತ ಅಂದರೆ, ಈಗಾಗಲೇ ಈ ಒಂದು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಏನಿದೆ ಇದು 15,000 ಅಮೌಂಟ್ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ. ಬಟ್ ಇಲ್ಲಿ ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ಇನ್ನೂ ಸಹ ಅವೈಟೆಡ್ ಅಂತ ಇದೆ. ಅದರಲ್ಲಿ ಯಾವುದೇ ಒಂದು ರೀತಿಯ ರೆಸ್ಪಾನ್ಸ್ ಆದರೆ ಅಪ್ಡೇಟ್ ಆಗಿಲ್ಲ. ಅಂದರೆ ಒಂದು UTR ನಂಬರ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ ID ಆಗಿರ್ಬೋದು, ಯಾವುದನ್ನು ಮೆನ್ಷನ್ ಆಗಿಲ್ಲ. ಬಟ್ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ. ಅದು ನೀವು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ, ಆಗ ಗೊತ್ತಾಗುತ್ತೆ. ಇಲ್ಲ ನಿಮಗೆ ಒಂದು ಟೆಕ್ಸ್ಟ್ ಮೆಸೇಜ್ ಆದರೆ ಬಂದಿರುತ್ತೆ, ಆ ಟೆಕ್ಸ್ಟ್ ಮೆಸೇಜ್ ಬಂದಾಗ ನಿಮಗೆ ಒಂದು ಕ್ಲಾರಿಫಿಕೇಶನ್ ಆದರೆ ಸಿಗುತ್ತೆ, ಓಕೆನಾ. ಇದಕ್ಕೆ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ಗೆ ಯಾರ್ಯಾರು ಎಲಿಜಿಬಲ್ ಇದ್ರು, ಎಲಿಜಿಬಲ್ ಅಂದರೆ ಸಿಂಪಲ್ 2024-25ನೇ ಸಾಲಿನ ನೀವು ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿರಬೇಕು. ಹಾಸ್ಟೆಲ್ ನಿಮಗೆ ಅಲಾಟ್ ಆಗಿಲ್ಲ ಅಂತ ಅಂದರೆ ಅಷ್ಟೇ ನೀವು ಎಲಿಜಿಬಲ್ ಇರ್ತೀರ. ಸ್ಟೇಟಸಲ್ಲಿ ಅಲ್ಲಿ ನಿಮಗೆ ತೋರಿಸಿದೆ ಅಂತ ಅಂದರೆ 100% ಬರುತ್ತೆ.
ಇನ್ ಕೇಸ್ ಈಗ ನಾನು ಹೇಳ್ದಂಥ ಸ್ಕಾಲರ್ಶಿಪ್ಸು ನಿಮ್ಗೆ ಯಾರಿಗಾದ್ರೂ ಪೆಂಡಿಂಗ್ ಇತ್ತು ಅಂತ ಅಂದರೆ ಸ್ಕಾಲರ್ಶಿಪ್ ಸರ್ ನನಗೆ ಸ್ಟೇಟಸಲ್ಲಿ ಮೆನ್ಷನ್ ಆಗಿದೆ ಬಟ್ ನನಗೆ ಪೆಂಡಿಂಗ್ ಇದೆ ಅಂತ ಅಂದರೆ ನೀವು ಯಾರು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಅಮೌಂಟ್ ಆದರೆ 100% ಬರುತ್ತೆ. ಬಟ್ ಇಲ್ಲಿ ತುಂಬ ಜನ ತಲೆ ಕೆಡಿಸ್ಕೊಂಡಿರುವಂಥದ್ದು ನಮಗೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಲ್ವಾ ಅಂತ ನೀವು ಕೇಳ್ತಿದ್ದೀರಾ. ನೋಡಿ ಇದಿನ್ನೂ ಸಹ ಅಕೌಂಟ್ಸ್ಗೆ ಬರೋದಕ್ಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾವ್ಯಾವ ಸ್ಕಾಲರ್ಶಿಪ್ ಬರ್ತಿದೆ ಅಂತಂದರೆ PMSSB ಆ್ಯಂಡ್ ಆಗಿನ ಫುಡ್ ಆ್ಯಂಡ್ ಅಕಾಮಡೇಷನ್ ಸ್ಕಾಲರ್ಶಿಪ್ ಆದರೆ ಬರ್ತಿದೆ. ಆ್ಯಂಡ್ ಅಪ್ಲಿಕೇಶನ್ ವೆರಿಫಿಕೇಶನ್ ನಿಮ್ದು ಆಗಿಲ್ಲ ಅಂತಂದ್ರೂ ನೀವು ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಪ್ಲಿಕೇಶನ್ ವೆರಿಫಿಕೇಶನ್ ಸಹ ಮಾಡ್ತಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ 2024-25ನೇ ಸಾಲಿನ ಸ್ಕಾಲರ್ಶಿಪ್ಗೆ ನಾನು ಇನ್ನೂ ಅಪ್ಲೈನೇ ಮಾಡಿಲ್ಲ ಅನ್ನೋಂಥ ಸ್ಟೂಡೆಂಟ್ಸ್ಗೆ ಲಾಸ್ಟ್ ಡೇಟ್ಸ್ ಬಗ್ಗೆ ಹೇಳ್ತೀನಿ. ನೋಡಿ ನಿಮ್ಗೆ ಇನ್ನೂ ಒಂದು ಲಾಸ್ಟ್ ಡೇಟ್ಸ್ ಆದರೆ ಇನ್ನೂ ಇದಾವೆ. ಸೊ ನೀವು ಅಪ್ಲೈ ಮಾಡ್ಕೋಬೋದು, ಯಾರನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಲಾಸ್ಟ್ ಡೇಟ್ಸ್ ಇರೋದ್ರಿಂದ ನೀವು ಹೋಗಿ ಅಪ್ಲೈ ಮಾಡಿ. ಯಾವ್ಯಾವ ಕೋರ್ಸ್ ಅವ್ರಿಗಿದೆ ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತೀನಿ. ನೋಡಿ ನೀವಿಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಹಿಂದುಳಿದ ಕಲ್ಯಾಣ ಇಲಾಖೆಯ PUC, ITI, ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2025 ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಇದೆ. ಅಂಡ್ ಅಲ್ಲಿ ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ಅಂದ್ರೆ ನಾನು ಹೇಳಿದ್ನಲ್ವ ಈ ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಏನು ಬರುತ್ತೆ, ಫೀ ಕನ್ಸೆಷನ್ ಅಮೌಂಟು, ಇದಕ್ಕೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರಾ. ಬೇರೆ ಸ್ಕಾಲರ್ಶಿಪ್ಗಾದ್ರೆ ಎಲಿಜಿಬಲ್ ಇರೋದಿಲ್ಲ. ಹೀಗೆ ಅಪ್ಲೈ ಮಾಡುವಂಥವ್ರು. ಅಂಡ್ ಹಿಂದುಳಿದ ಕಲ್ಯಾಣ ಇಲಾಖೆಯ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದ್ರೆ ಪ್ರೊಫೆಷನಲ್ ಕೋರ್ಸಸ್. ಅಂಡ್ ಹಾಗೇನು ಈಗ ನಿಮ್ದು ಏನು ಬರುತ್ತೆ ಒಂದು ಡಬಲ್ ಡಿಗ್ರಿ ಕೋರ್ಸಸ್, MBA, MCA ಈ ಥರ ಇರುತ್ತಲ್ವ, ನೀವು ಸಹ ಅಪ್ಲೈ ಮಾಡ್ಕೋಬಹುದು. ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಟೈಮ್ ಇದೆ. ನಾನು ನಿಮಗೆ ಎಲ್ಲ ಡಿಪಾರ್ಟ್ಮೆಂಟ್ಸ್ವರೆಗೂ ಒಂದು ಕ್ಲಾರಿಫಿಕೇಶನ್ ಏನು ಕೊಡ್ತೀನಿ ಅಂತಂದರೆ ಸ್ಕಾಲರ್ಶಿಪ್ ನೀವು ಅಪ್ಲೈ ಮಾಡಿದ ಆದಮೇಲೆ ನಿಮಗೆ ಸಡನ್ ಆಗಿ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗೋದು, ಸಡನ್ ಆಗಿ ಒಂದು ಪುಷ್ ಟು DBT ಆಗೋದು ಯಾವುದನ್ನು ಸಹ ಆಗೋದಿಲ್ಲ. ಎಲ್ಲದಕ್ಕೂ ತುಂಬ ಅಂದರೆ ತುಂಬ ಟೈಮ್ ತಗೊಳುತ್ತೆ. ಒಂದು ಸ್ಟೂಡೆಂಟು ಅಪ್ಲಿಕೇಶನ್ ಹಾಕಿದ್ದಾನೆ, ಸ್ಟೂಡೆಂಟ್ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇತ್ತು ಅಂತಂದರೆ ಆ ಒಂದು ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬರೋದು ಏನಿಲ್ಲ ಅಂದ್ರೂ 3 to 4 ಮಂತ್ಸ್ ಆದರೆ ಟೈಮ್ ತಗೊಳುತ್ತೆ. ಯಾವುದು ಫೀ ಕನ್ಸೆಷನ್ ಅಮೌಂಟ್, ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಏನು ಬರುತ್ತೆ ಅದು ಬರೋದಕ್ಕೆ. ಇನ್ ಕೇಸ್ ನೀವು PMSSBಗೆ ಎಲಿಜಿಬಲ್ ಇದ್ದೀರಾ, ಇಲ್ಲ ಅಂತಂದರೆ ನಿಮಗೆ ಫುಡ್ ಆ್ಯಂಡ್ ಅಕಾಮಡೇಷನ್ ಸ್ಕಾಲರ್ಶಿಪ್ ಬರಬೇಕು ಅಂತಂದರೆ ಈ ಸ್ಕಾಲರ್ಶಿಪ್ಸ್ ಆದರೆ ಬೇಗ ಬರ್ತವೆ. ನಿಮ್ಮ ಫ್ರೆಂಡ್ಸಿಗೆ PMSSB ಬಂದಿದೆ, ನಿಮಗೆ ಫೀ ಕನ್ಸೆಷನ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ಯಾರಿಗಾದರೆ PMSSB ಸ್ಕಾಲರ್ಶಿಪ್ಪು ಆ್ಯಂಡ್ ಹಾಗೇನು ಫುಡ್ ಆ್ಯಂಡ್ ಅಕಾಮಡೇಷನ್ ಸ್ಕಾಲರ್ಶಿಪ್ಪು ಪೆಂಡಿಂಗಲ್ಲಿ ಇದೆಯೋ ಅಂದರೆ ಸರ್ ನಾನು ಪುಷ್ ಟು DBT ಆಗಿದೆ, ಅಮೌಂಟ್ ಮೆನ್ಷನ್ ಆಗಿದೆ, ಪ್ರತಿಯೊಂದು ವೆರಿಫಿಕೇಶನ್ ಆಗಿದೆ, ನನಗೆ ಇನ್ನೂ ಬಂದಿಲ್ಲ ಅನ್ನೋಂಥ ಸ್ಟೂಡೆಂಟ್ಸ್ಗೆ ಇದು ಬ್ಯಾಚ್ ವೈಸು ಅಮೌಂಟ್ ಕ್ರೆಡಿಟ್ ಮಾಡ್ತಾ ಬರ್ತಿರೋದು. ನಿಮಗೆ ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡ್ತಾರೆ. ನೀವು ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಆದರೆ ಇಲ್ಲ. ಫರ್ದರ್ ಏನೇ ಸ್ಕಾಲರ್ಶಿಪ್ ರಿಲೇಟೆಡ್ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇಲ್ಲ ನನಗೇನೋ ಹೆಚ್ಚಿಗೆ ಡೌಟ್ ಇದೆ ಅಂತಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೀವು ಅಲ್ಲಿ ಬಂದು ಫಾಲೋ ಮಾಡಿ ಮೆಸೇಜ್ ಮಾಡಿದ್ರ ಅಂತಂದರೆ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಮಾಹಿತಿಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.